ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಭಾರ್ಗವಿ LLB ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಅರ್ಜುನ್ ಹಾಗೆ ನೆನೆಸ್ಕೊಂಡು ಭಾರ್ಗವಿನ ಬರ್ತಾ ಇರ್ತಾನೆ. ಭಾರ್ಗವಿ ಹೇಳಿದ್ದು ನಿಜ. ಈ ದೇಶದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ, ನ್ಯಾಯಕ್ಕೆ ಯಾವತ್ತೂ ಕೂಡ ಬೆಲೆ ಕೊಡಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಬಿಡಿಸ್ಲೇಬೇಕಲ್ಲ. ಅವ್ರು ಹೊರಗಡೆ ಬಂದರೆ ಸಾಕು, ಏನಾದರೂ ಕೂಡ ಅವ್ರು ಒಂದು ದಾರಿ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಬರಳಿರ್ತಾನೆ. ಆಗ ಅವನ ಜೊತೆ ಓದಿದಂತಹ ಎಲ್ಲ ಫ್ರೆಂಡ್ಸ್ ಕೂಡ ಬರ್ತಾರೆ. ಹಾಯ್ ಮಗ, ಹೇಗಿದ್ಯಾ, ಚೆನ್ನಾಗಿದ್ಯಾ ಅಂತ ಎಲ್ಲರೂ ಕೇಳ್ತಾರೆ. ಹ್ಞೂ ಕೊಂಡು ಚೆನ್ನಾಗಿದ್ದೀನಿ. ಯಾಕೋ ಇಷ್ಟೊಂದು ಡಲ್ ಆಗಿದೆಯಾ, ಏನು ಮದುವೆ ಆಯಿತಾ ಅಂತ ಕೇಳ್ತಾರೆ. ನೀನೇ ಬಿಡಪ್ಪ, ಮದುವೆ ಆಗಿರ್ತೀಯಾ, ಮದುವೆ ಆದರೂ ಕೂಡ ನೀನು ನನಗೆ ಹೇಳೇ ಇರಲ್ಲ. ಏನು ಮದುವೆಗಿದ್ವೆ ಫಿಕ್ಸ್ ಆಯಿತಾ, ಹೇಗೋ ಯಾಕೋ ಹೀಗಿದೆಯಾ ಅಂತ ಹೇಳ್ತಾರೆ. ನನ್ನ ಮದುವೆ ಆಗೋಯ್ತು ಕೊಂಡ್ರೋ. ಏನು ಮದುವೆ ಆಗೋಯ್ತಾ? ಮತ್ತು ನಮಗೊಂದು ಮಾತು ಹೇಳಿವಲ್ಲಪ್ಪ, ದೊಡ್ಡವ್ರ ಮನೆಯವರಲ್ವಾ, ನಮ್ಗೆ ಹೇಳ್ದಿದ್ರು ನಡೆಯುತ್ತೆ ಬಿಡು ಅಂತ ಹೇಳ್ತಾರೆ. ಅದೆಲ್ಲ ಒಂದು ಅಚಾನಕ್ಕಾಗಿ ಆಗೋಯ್ತು ಕಣೋ, ನನ್ನ ಮಾಮ್ ಡ್ಯಾಡ್ನೇ ಕೂಡ ಕರೆದಿರಲಿಲ್ಲ. ಸೊ ಹಾಗಾಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಥರ ನನ್ನ ಮದುವೆ ಆಗೋಯ್ತು ಕೊಂಡ್ರು. ಅದು ಬಿಡ್ರಿ, ಈ ಸರಿ ಏನು ಕರೆದಿದ್ದು ನನ್ನ ಅಂತ ಕೇಳ್ತಾರೆ. ಅದು ಒಂದು ಕೇಸ್ ವಿಷಯವಾಗಿ ನಿಮ್ಮನ್ನ ಕರೆದೇ ಕಂಡ್ರು, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂತ ಹೇಳ್ತಾರೆ. ಆಗ ನಮ್ಮಿಂದ ಹೆಲ್ಪ್ ಆಗ್ದಲೇ ಇರುತ್ತಾ, ಅಷ್ಟು ಮಾಡೋಕ್ಕಾಗಲ್ವ ನಿನ್ನ ಫ್ರೆಂಡ್ಸ್ ಆಗಿ, ಏನು ಅಂತ ಹೇಳೋ, ಒಂದು ಕೇಸಸ್ನ ತೊಗೋಬೇಕಿತ್ತು ಕಣೋ. ಅದೇ ಶಿವಶಕ್ತಿ MLA ಪ್ರಸಾದ್ ಮಗ ಗೊತ್ತಲ್ಲ, ವಿಕ್ಕಿ. ಹೌದು ಗೊತ್ತು, ಅವನೊಂದು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನಲ್ಲ. ಹಾಂ ಹೌದು, ಆ ವಿಷಯವಾಗಿ ಒಂದು ಕೇಸ್ ನಡೆಸ್ಬೇಕಿತ್ಕೊಂಡ್ರು. ಅದು ನಮ್ಮ ಡ್ಯಾಡ್ ಪರವಾಗಿ ಅಂತ ಹೇಳ್ತಾರೆ. ಏನು ಡ್ಯಾಡ್ ಪರವಾಗ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಭಾರ್ಗವಿನ ಕರೆದು ನಮ್ಮ ಸರ್ ಫೋನ್ ಮಾಡಿದ್ದಾರೆ ಅಂತ ಕಿಶೋರ್ ಫೋನ್ನ ಕೊಡ್ತೇನೆ. ಯಾರು ಮಾತಾಡ್ತಿರೋದು ಅಂತ ಭಾರ್ಗವಿ ಏನು ಕೇಳಲ್ಲ, ಸುಮ್ಮನೆ ಹಾಗೆ ಕಿವಿಗೆ ಇಟ್ಕೋತಾರೆ. ಆಗ MLA ಶಕ್ತಿ ಪ್ರಸಾದ್ ಮಾತಾಡ್ತಾರೆ. ಏನು ಭಾರ್ಗವಿಯರೇ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ನ್ಯಾಯ ನ್ಯಾಯ ಅಂತ ಹೋರಾಡ್ತಾ ಇದ್ರಿ, ಇವಾಗ ಹೇಗಿದೆ ಜೈಲೂಟ? ತುಂಬ ಚೆನ್ನಾಗಿರ್ಬೇಕಲ್ವಾ ಅಂತ ಎಲ್ಲ ಹಾಗೆ ಅನುಗಿಸ್ತಾ ಇರ್ತಾರೆ. ಬಟ್ ಭಾರ್ಗವಿ ಏನು ಮಾತಾಡ್ತಾನೆ ಇರಲ್ಲ, ಅವ್ನ ಪಡೆಗೆ ಅವ್ನು ಮಾತಾಡ್ತಾನೆ. ಏನಾದರೂ ಸಮಸ್ಯೆ ಇದ್ದರೆ ಹೇಳಿ, ನಮ್ಮ ಹುಡುಗ ಕಿಶೋರ್ ಇರ್ತಾನೆ, ನಿಮ್ಗೆ ಏನೇ ಬೇಕಾದರೂ ಎಲ್ಲನೂ ಕೂಡ ಒದಗಿಸ್ಕೊಡ್ತಾರೆ ಆಯಿತಾ ಅಂತ ಕೇಳ್ತಿರ್ತಾರೆ. ಸರಿ ಆಯಿತು, ಏನು ಇಷ್ಟೊಂದು ಶಾಂತವಾಗಿ ಮಾತಾಡ್ತಿರೋದು, ಯಾರು ಭಾರ್ಗವಿನೇನಾ ಮಾತಾಡ್ತಿರೋದು ಅಂತ ಕೇಳ್ತಾರೆ. ಹೌದು ಭಾರ್ಗವಿನೇ ಮಾತಾಡ್ತಿರೋದು. ಎಲ್ಲೋಯ್ತು ನಿಮ್ಮ ಹಾರಾಟ ಕಿರ್ಚಾಟ ಎಲ್ಲ, ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಮತ್ತು ನಮ್ಮ ಮನೆಯವ್ರನ್ನ, ನನ್ನ ಮಗನ ಹೆದ್ರಾಕೊಂಡೆ ಎಂಥ ಸ್ಥಿತಿ ಬಂತು ಅಂತ ನೋಡಿದೆ ತಾನೇ. ಹಲೋ, ಸ್ವಲ್ಪ ನೀವು ಅತ್ಮೀರಿ ಮಾತಾಡ್ಬಿಡಿ ಆಯಿತಾ. ಇವಾಗ ನಿಮ್ಮ ಟೈಮ್ ನಡೀತಾ ಇದೆ, ಮುಂದೊಂದು ದಿನ ನನ್ನ ಟೈಮ್ ನಡೆಯುತ್ತೆ. ಗಡಿಯಾರದಲ್ಲಿ ಮುಳ್ಳುಗಳು ಮೇಲೆ ಹೋಗಿ ಕೆಳಗೆ ಹೇಗೆ ಬರುತ್ತೋ ಹಾಗೆ ಕೆಳಗಿದ್ದವರು ಮೇಲೆ ಬರಲೇಬೇಕು. ನೋಡೋಣ ಯಾರು ಕೆಳಗೆ ಹೋಗ್ತಾರೆ, ಯಾರು ಮೇಲೆ ಹೋಗ್ತಾರೆ ಅಂತ. ನಮ್ಮ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ. ಈ ಶಕ್ತಿ ಪ್ರಸಾದ್ ಏನು ಅಂತ ನಿನಗೆ ತಿಳಿದಿರಬೇಕು ಅಂತ ಅನಿಸುತ್ತೆ ಭಾರ್ಗವಿ. ಹೌದು, ನಿನ್ನಂಥ ಲೋಫಲ್ ಲುಚ್ಚ ಕಚ್ಚಡ MLA ಆಗಿರೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ನಿನ್ನನ್ನು ನಾನು ಅಧಿಕಾರದಿಂದ ಇಳಿಸ್ತೀನಿ. ಅದು ನಿನ್ನ ಕೈಲಿ ಆಗಲ್ಲ ಭಾರ್ಗವಿ. ನೋಡಿದೆ ತಾನೇ, ನನ್ನನ್ನು ಹೇಗಾದರೂ ಮಾಡಿ ರಾಜೀನಾಮೆ ಕೊಡಿಸ್ಬೇಕು ಅಂತ ನೀನು ತುಂಬ ಓಡಾಡಿದೆ, ಆದರೆ ಆಗಲಿಲ್ಲ ತಾನೇ. ಅದೇ ರೀತಿ ನನ್ನನ್ನು ಎದುರಾಕೊಂಡೆ ನೀನು ಯಾವುದೇ ಕಾರಣಕ್ಕೂ ಕೂಡ ಬದುಕೋಕ್ಕೆ ಆಗಲ್ಲ. ನಿನ್ನಂಥ ಲುಚ್ಚ ಕಚಡ MLAನ ನಾನು ಕೆಳಗೆ ಇಳಿಸಿಕೊಣು. ಆ ಟೈಮ್ ಬಂದೇ ಬರುತ್ತೆ, ಆವಾಗ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಏನು ಅನ್ಕೊಂಬಿಟ್ಟಿದ್ಯಾ ನೀನು? ನಿನ್ನ ಪರವಾಗಿ ವಾದ ಮಾಡೋಕ್ಕೆ ಯಾರಾದರೂ ಲಾಯರ್ಗೆ ಇಟ್ಟಿದ್ಯಾ? ಏನೂ ಇಲ್ಲ. ಆದರೂ ನಿನ್ನ ಹತ್ರ ಪುಡ್ಗಾಸು ಇಲ್ಲ ಬೇರೆಯವ್ರನ್ನ ಕರೆಸಿ ಮಾತಾಡೋಕ್ಕೆ ಅಂಥದ್ರಲ್ಲಿ ನೀನು ಆಚೆ ಬರ್ತೀಯ. ನೀನು ಆಚೆ ಬಾ ಫಸ್ಟು. ಬರೋದನ್ನ ನೋಡು ಭಾರ್ಗವಿ, ಇಲ್ಲ ಅಂತಂದರೆ ನಿನಗೆ ಜೈಲೂಟನೇ ಕೊನೆವರೆಗೂ ಫಿಕ್ಸ್ ಆಗುತ್ತೆ. ಫಸ್ಟ್ ಅದನ್ನು ನೋಡ್ಕೋ, ಆಚೆ ಹೇಗೆ ಬರಬೇಕು ಅನ್ನೋದನ್ನು ಫಸ್ಟು ನೋಡ್ಕೋ ಭಾರ್ಗವಿ ಅಂತ ಹೇಳಿಬಿಟ್ಟು ಫೋನ್ನ ಇಡ್ತಾನೆ. ಇಲ್ಲಾಂದರೆ ನಿಂಗೆ ಜೈಲೂಟನೇ ಫಿಕ್ಸು, ಜೈಲೇ ಅಂತ ಹೇಳ್ತಾರೆ. ಆಗ ಕಿಶೋರ್, ನೋಡಿದ್ರ MLA ಸರ್ನ ನೀವು ಎದುರಾಕೊಂಡ್ರೆ ನಿಮಗಂತೂ ಉಳ್ಗಾಲ ಇಲ್ಲ. ನೀವು ಏನು ಮಾಡಬೇಕು ಅನ್ನೋದನ್ನು ಸ್ವಲ್ಪ ಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಭಾರ್ಗವಿ, ಗೊತ್ತಾಯ್ತಾ? ಇಲ್ಲಿ ತುಂಬ ಸೊಳ್ಳೆ ಕಟ ಇದೆ, ಸಂಜೆ ತೊಗೊಂಬರ್ತೀನಿ, ನಾಳೆ ಕೋರ್ಟಿಗೆ ಹೇಗಿದ್ರು ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಕಿಶೋರ್ ಅವ್ನು ಮತ್ತೆ ಒಳಗಡೆ ಹಾಕ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ಭಾರ್ಗವಿ, ನಾನು ಹೇಗೆ ಆಚೆ ಬರಲಿ, ಏನು ಮಾಡಲಿ ಅಂತ ಹಾಗೆ ಯೋಚನೆ ಮಾಡ್ತಾ ಹಾಗೆ ನಿಂತ್ಕೋತಾಳೆ. ಇನ್ನೊಂದು ಕಡೆ ಅರ್ಜುನ್ ಅವ್ರಿಗೆ ಮಾತಾಡ್ತಿರ್ತಾನೆ. ಹ್ಞೂ ಕಣೋ ಅಂತ ಹೇಳ್ತಾರೆ. ಅದು ನಿಮ್ಮ ಡ್ಯಾಡ್ನೇ ನಮಗೆ ಇನ್ಸ್ಪೈರ್ ಕಣೋ, ನಿಮ್ಮ ಡ್ಯಾಡ್ ಇನ್ಸ್ಪೈರ್ ಮಾಡಿಕೊಂಡೇ ನಾವು ಲಾಯರ್ನ ಓದಿದ್ದು. ನಾವು ಅಷ್ಟು ದೊಡ್ಡ ಲಾಯರ್ ಅಲ್ಲ ಕಣೋ, ಯಾವುದೋ ಒಂದು ಪುಡಿ ಲಾಯರು JP ಸರ್ನ ಎದುರಾಕೊಂಡಿದ್ದಾರಂತೆ, ಅವ್ರನ್ನ ಗೆಲ್ಲಕ್ಕಾಗುತ್ತೇನೋ ನಾವೆಲ್ಲ ಅಂತ ಹೇಳ್ತಾರೆ. ಅವ್ರು ಬೇರೆ ಯಾರೂ ಅಲ್ಲ ಕಣೋ, ನಾನು ಹೆಂಡ್ತಿ ಭಾರ್ಗವಿನೇ, ಜೂನಿಯರ್ ಲಾಯರ್. ಅವ್ರು ಯಾವುದೇ ಏನೂ ತಪ್ಪು ಮಾಡಿಲ್ಲ ಕಣ್ರು, ಅವರು ನ್ಯಾಯವಾಗೇ ಇದ್ದಾವೆ, ಎಲ್ಲ ನ್ಯಾಯದ ಪರನೇ ಇದ್ದು ಎಲ್ಲನೂ ನೀಡಿದರು. ಬಟ್ ಈ ಕೇಸಲ್ಲಿ ಏನೋ ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಮತ್ತು ನೋಡಿದ್ಯಾ, JP ಸರ್ನ ಹೆದರಾಕೊಂಡೆ ಕೇಸಸ್ನ ಉಲ್ಟಾ ಮಾಡಿ ನೀನು ಹೆಂಡ್ತಿ ಭಾರ್ಗವಿಗೆ ಎಂಥ ಸ್ಥಿತಿ ಬಂದಿದೆ. ಅಂಥದ್ರಲ್ಲಿ ನಾವು ಹೇಗೋ ಈ ಕೇಸ್ನ ತಗೊಳಕ್ಕಾಗುತ್ತೆ, ಅಂಥ ದೊಡ್ಡ ಲಾಯರ್ ಮುಂದೆ ಈ ಚಿಕ್ಕ ಲಾಯರ್ಗಳು ಏನಂತನೂ ವಾದ ಮಾಡೋಕ್ಕಾಗುತ್ತೆ. ಸ್ವಲ್ಪ ಅರ್ಥ ಮಾಡ್ಕೋ ಅರ್ಜುನ್, ನಮಗಿದೆಲ್ಲ ಆಗಲ್ಲ.
ಈ ಕೇಸ್ನಾದರೂ ಒಂದು ಸಲ ಫೈಲ್ ನೋಡ್ರೋ ಅಂತ ಹೇಳ್ತಾರೆ. ಇಲ್ಲ ಅರ್ಜುನ್ ಸಾರಿ, ನಮ್ಗೆ ಇದರಿಂದ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನೊಂದು ಕಡೆ ರಮ್ಯಾ ಮತ್ತು ಬಾಯ್ ಫ್ರೆಂಡ್ ಇಬ್ಬರು ಕೂಡ ಸೇರಿರ್ತಾರೆ. ರಮ್ಯಾ ಏನಿದು ಎಷ್ಟು ದಿನ, ರಮ್ಯಾ ಅಂತ ಕರಿಬೇಡ, ಸಂಧ್ಯಾ ಅಂತ ಕರಿ, ಈ ಮನೇಲಿ ನನ್ನ ಹೆಸರು ಸಂಧ್ಯಾ ಅಂತಾನೆ, ಏನಿದು ಎಷ್ಟು ದಿವಸ ಆಗೋಯ್ತು, ಎಲ್ಲಿ ಸಿಕ್ಕಿದೆಯಲ್ಲ ಅಂತ ಹೇಳ್ತಾರೆ. ನೀನು ಸೇಫ್ ಆಗಿದೆಯಾ? ಹಾಂ ನಾನು ಸೇಫ್ ಆಗಿದ್ದೀನಿ ಕಣೋ, ಅದು ಯಾರೋ ಒಬ್ಬರು ಸಂಧ್ಯಾ ಅನ್ನೋ ಹುಡುಗಿ ಓಡೋಗಿದ್ರಂತೆ, ಸೊ ಅವಳ ಬದಲಿಗೆ ನಾನು ಬಂದಿದ್ದೀನಿ ಅಷ್ಟೇ. ಹೌದಾ, ನಿಜವಾಗ್ಲೂ ಅದೇನಾ? ಬಟ್ ಈ ದೊಡ್ಡ ಮನೆಯವರು ನಿನ್ನನ್ನು ಭೃಷ್ಟಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜೈಲು ಸೇರಿಸಿದ್ರೆ ಆಯಿತು ಅಂತ ಹೇಳ್ತಾರೆ. ಹಾಗೇನಿಲ್ಲ ಕಣೋ, ಸಂಧ್ಯಾ ಅಂತ ಕೂಗಿದ್ರೆ ಹಾಂ ಅಂದರೆ ಆಯಿತು, ಏನಾರು ಕ್ವಶನ್ ಕೇಳಿದರೆ ತಲೆನೋವುತ್ತೆ ಅಂತ ಹೇಳ್ತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ ಆಯಿತಾ, ನಾನು ಆರಾಮಾಗಿದ್ದೀನಿ. ನಾವು ಯಾವಾಗಲೂ ಇಷ್ಟು ದೊಡ್ಡ ಮನೆ ಕಟ್ಟೋದು ಅಂತ ರಮ್ಯಾ ಅವ್ನ ಬಾಯ್ ಫ್ರೆಂಡ್ಗೆ ಹೇಳ್ತಾ ಇರ್ತಾನೆ. ಆದಷ್ಟು ಬೇಗ ಈ ಥರ ಬಾಯ್ ಫ್ರೆಂಡ್ ಮನೇನ ಕಟ್ಟಬೇಕು ಕಣೋ, ನಾನು ನೀನು ಸುಖವಾಗಿರಬೇಕು, ಸುಖ ಅನ್ನೋದಿರಲಿ, ನೀನು ಜೈಲು ಸೇರಿದವ್ರು ಸಾಕಣೆ ಅಂತ ಪದೇ ಪದೇ ಯಾಕೆ ಹೀಗೆ ಹೇಳ್ತಿದ್ಯಾ? ಮತ್ತು ಇಷ್ಟು ದೊಡ್ಡ ಮನೆಯವರು ಯಾವುದೇ ಒಂದು ಕಾರಣ ಇಲ್ಲದಲೇ ನಿನ್ನನ್ನು ಇದರಲ್ಲಿ ಸಿಕ್ಕಾಕ್ಸಿರಲ್ಲ ಕಣೆ. ನೀನು ಎಷ್ಟು ಹುಷಾರಾಗಿದ್ದರೂ ಕೂಡ ಇಲ್ಲಿ ತುಂಬಾ ಎಚ್ಚರಿಕೆಯಾಗಿರಬೇಕು. ಸುಮ್ಮನಿರೋ, ಇಲ್ಲೇನೂ ಆಗಲ್ಲ ಆಯಿತಾ, ನಾನು ತುಂಬ ಹುಷಾರಾಗಿದ್ದೀನಿ, ಕೇರ್ಫುಲ್ ಆಗಿದ್ದೀನಿ. ನಾನು ಇವ್ರು ಹೇಗೆ ಹೇಳ್ತಾರೋ ಹಾಗೆಲ್ಲ ಮಾಡಿ ಇವರಿಂದ ಕಂತೆ ದುಡ್ಡನ್ನ ಇಸ್ಕೊಂಡು ನಾವಿಲ್ಲಿಂದ ಹೊರಟೋಗೋಣ ಆಯಿತಾ, ನಾವು ಎಲ್ಲರೂ ದೂರ ಹೋಗಿ ಆರಾಮಾಗಿ ಲೈಫ್ ಸೆಟಲ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆದರೂ ರಮ್ಯಾ ನೀನು ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಹೌದು, ಆ ಹುಡುಗಿ ಯಾಕೆ ಓಡೋಗಬೇಕು, ಏನೋ ನಡೆದಿದೆ ಇಲ್ಲಿ ಕೇಸು ಬೇರೆ ಏನೋ ಅಂತ ಮಾತಾಡ್ತಿರ್ತಾರೆ. ಆಗ ಹೋಗೋ ಅವು ಮೇಡಮ್ ಬಂದರು, ನೀನು ಎಲ್ಲಾದರೂ ಬಚ್ಚಿಕೋ ಹೋಗೋ ಅಂತ ಹೇಳ್ತಾರೆ. ಯಾಕೆ ಮೇಡಮ್ ಬಂದರು, ಹೋಗೋ ಬಚ್ಚಿಕೋ ಹೋಗೋ ಅಂತ ಹೇಳ್ತಾಳೆ. ಆಗ ಹೋಗ್ಬಿಟ್ಟು ಸರಿ ಆಯಿತು ಬಿಡು, ಇಷ್ಟೊಂದು ಹೆದರ್ಕೋತಾ ಇದೆಯಲ್ಲ ನೀನು ಅಂತ ಹೇಳ್ತಾನೆ. ಆಗ ಹೋಗಿ ಬಚ್ಚಿಟ್ಕೋತಾಳೆ. ರಮ್ಯಾ ಸುಮ್ಮನೆ ನಿಂತಿರ್ತಾಳೆ. ಕರೆಕ್ಟ್ ಟೈಮಿಗೆ ಅದೇ ಟೈಮಿಗೆ ಬೃಂದ ಬರ್ತಾರೆ. ಇಲ್ಲೇನು ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಹಾಗೆ ಗಾಳಿ ತೊಗೊಳ್ಳೋಣ ಅಂತ ಇಲ್ಲಿ ಗಾಳಿ ತೊಗೊಳಕ್ಕೆ ನೀನು ಬಂದಿದ್ಯಾ? ನಿಂಗೇನು ತಲೆ ಕೆಟ್ಟಿದ್ಯಾ? ನೀನು ಮೊದಲೇ ಆಚೆ ಯಾಕೆ ಬಂದೆ? ನಾನು ಕೇಳಿಲ್ಲ ನೀನು ಯಾಕೆ ಬಂದೆ? ಈ ಮನೇಲಿ ನಿನ್ನ ಮೇಲೆ ಯಾರಿಗೂ ಕೂಡ ನಂಬಿಕೆ ಇಲ್ಲ, ಸೊ ಹಾಗಾಗಿ ನಿನ್ನ ಮೇಲೆ ಸ್ವಲ್ಪ ಡೌಟ್ ಬಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀನು ಕೇಳ್ದಲೇ ಈ ಥರ ನೀನು ಹೊರಗಡೆ ಬರೋಕ್ಕೂಡ್ದು ರಮ್ಯಾ, ಗೊತ್ತಾಯ್ತಾ? ಇದೇ ಲಾಸ್ಟು, ಮೊದಲು ಬಾ ಇಲ್ಲಿಂದ ಹೋಗೋಣ, ಯಾರಾದರೂ ನೋಡಿದ್ರೆ ಸಾಕು, ಸ್ವಲ್ಪ ಡೌಟ್ ಸಿಕ್ಕಿದ್ರೆ ಸಾಕು ಈ ಮನೇಲಿ ಅಷ್ಟೇ ಎಲ್ರಿಗೂ ಅಂತ ಹೇಳ್ತಾರೆ. ಆಗ ರಮ್ಯಾ ಲವರ್ ಇವರೇನಾ ಇದಕ್ಕೆಲ್ಲ ಸೂತ್ರಧಾರಿ? ನಾನು ಏನಾದರೂ ಆಗಲಿ ಈ ಕೇಸ್ ಮೂಲಕ ನಾನು ಸ್ವಲ್ಪ ದುಡ್ಡು ಮಾಡ್ಕೋತೀನಿ, ಏನಾಗುತ್ತೋ ಆಗಲಿ, ನಾನಂದು ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅರ್ಜುನ್ ಹಾಗೆ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಅವ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಹೇಳಿರ್ತಾರೆ, ಸರ್ JP ಸರೇ ನಮಗೆ ಇನ್ಸ್ಪೈರ್ ಕೊಣೋ, ಬಟ್ ಈ ಕೇಸಸ್ನ ನಾವು ತೊಗೊಳಕ್ಕಾಗಲ್ಲ, ಅವ್ರ ವಿರುದ್ಧವಾಗಿ ನಾವು ವಾದ ಮಾಡೋಕ್ಕಾಗಲ್ಲ ಮಗ. JP ಸರ್ನ ಗೆಲ್ಲೋದಕ್ಕೆ ಇಲ್ಲಿ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಮಗ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಅಂತ ಹೇಳ್ತಾರೆ. ಆಗ ಯಾರು ಬರ್ತಾ ಇಲ್ವಲ್ಲ ಕೇಸಸ್ನ ತೊಗೊಳಕ್ಕೆ, ಭಾರ್ಗವಿಗೆ ಹೇಗೆ ಬೇಲ್ ಕೊಡಿಸೋದು, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಒಬ್ಬನೇ ಕೂತಿರ್ತಾನೆ. ಅದೇ ಟೈಮ್ಗೆ ಬೃಂದ ಮತ್ತು ವಂದನಾ ಇಬ್ಬರು ಕೂಡ ಬರ್ತಾರೆ. ಆಗ ನೋಡ್ದ ಒಳ್ಳೆ ಟೈಮ್, ಅರ್ಜುನ್ ಒಬ್ಬನೇ ಕೂತಿದ್ದಾನೆ, ಇವಾಗ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನಿನ್ನ ಪರವಾಗಿ ಅರ್ಜುನ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾವಾಗಲೂ ಆ ಭಾರ್ಗವಿ ಜೊತೆಲೇ ಇರ್ತಿದ್ಲು, ಸೊ ಹಾಗಾಗಿ ಅರ್ಜುನ್ ಹತ್ರ ಮಾತಾಡೋಕ್ಕೆ ಸಿಗ್ತಿರಲ್ಲ, ಇವಾಗ ನೋಡ್ತಿರು ಅಂತ ವಂದನಾ ಹೇಳ್ತಾಳೆ. ಆಗ ಭಾರ್ಗವಿ ಬಂದು ಮಾತಾಡ್ತಾನೆ, ಯಾಕೆ ಅರ್ಜುನ್ ಹೀಗೆ ಕೂತಿದ್ಯಾ? ಯಾಕೆ ಈಗ ಆಕಾಶನೇ ತಲೆ ಮೇಲೆ ಬಿದ್ದ ಕೂತಿದ್ಯಾ? ಇನ್ನೇನು ಮಾಡೋದು? ಅದಕ್ಕೆ ಭಾರ್ಗವಿನ ಹೇಗೆ ಕರ್ಕೊಬರೋದು ಅಂತ ಗೊತ್ತಾಗ್ತಿಲ್ಲ, ಯಾರು ಕೂಡ ಅವ್ರ ಪರವಾಗಿ ವಾದ ಮಾಡೋಕ್ಕೆ ಮುಂದೆ ಬರ್ತಿಲ್ಲ ಅಂತ ಹೇಳ್ತಾರೆ. ಹೌದಾ, ಮತ್ತು ಇವಾಗ ಏನು ಮಾಡ್ತೀಯಾ? ಹಾಗಾದ್ರೆ ಯಾರೂ ಬರ್ತಾ ಇಲ್ವಾ? ನನ್ನ ತಂಗಿ ಹಾಗಾದ್ರೆ ವಾಪಸ್ ಬರೋದೇ ಇಲ್ವಾ ಆಚೆಗೆ? ಅವ್ಳನ್ನ ಕರ್ಕೊಂಬರ್ಬೇಕು ಅಂತಲೇ ನಾನು ತುಂಬ ಟ್ರೈ ಮಾಡ್ತಿದ್ದೀನಿ, ಅದಕ್ಕೆ ಏನು ಮಾಡೋದು? ಅವ್ರ ಪರವಾಗಿ ಯಾರೂ ಬರ್ತಾಯಿಲ್ಲ, ಯಾರೂ ವಾದ ಮಾಡೋಕ್ಕೆ. ಮುಟ್ಟಾಳ ನಾನೇ ಕಣೋ, ಯಾರು ಕೂಡ ಕೇಸಸ್ ತೊಗೋಬಾರ್ದು ಅಂತ ಎಲ್ಲರಿಗೂ ಕೂಡ ಹೇಳಿದ್ದೀನಿ, ಅಂಥದ್ರಲ್ಲಿ ಹೇಗೆ ಮುಂದೆ ಬರ್ತಾರೆ ಹೇಳು ಅಂತ ಹೇಳ್ತಾರೆ. ನನ್ನ ತಂಗಿ ಹಾಗಾದ್ರೆ ಅಲ್ಲೇ ಇದ್ಬಿಡ್ತಾಳ, ಅಯ್ಯೋ ಏನು ಕತೆ ಏನು ಅಂತ ಹಾಗೆ ಮಾತಾಡ್ತಿದ್ದಾರೆ. ಅದಕ್ಕೆ ಹಾಗೆಲ್ಲ ಬೇಜಾರು ಮಾಡ್ಕೊಬೇಡಿ, ಬಂದೇ ಬರ್ತಾರೆ ಭಾರ್ಗವಿ ಅಂತ ಹೇಳ್ತಿರ್ತಾರೆ. ಆಗ ವಂದನಾ ಕರೆಕ್ಟ್ ಟೈಮಿಗೆ ಬರ್ತಾನೆ. ಅರ್ಜುನ್ ತಿಂಡಿ ಆಯಿತಾ? ಅರ್ಜುನ್ ಊಟ ಮಾಡಿದ್ಯಾ ಅಂತ ಹೇಳ್ತಾರೆ. ಆಗ ಇಲ್ಲ ಇನ್ನೂ ಮಾಡಿಲ್ಲ, ನನಗೆ ಹಸಿವಿಲ್ಲ ಅಂತ ಹೇಳ್ತಾರೆ. ಯಾಕೆ ಹಾಗೇ ಇರ್ತಾರ ಹೊಟ್ಟೆ ಹಸ್ಕೊಂಡು? ಹಲೋ, ನನಗೇನು ಹೊಟ್ಟೆ ಹಸ್ತಿಲ್ಲ, ನನಗೆ ಊಟ ತಿಂಡಿ ಏನು ಬೇಡ ಆಯಿತಾ? ನೀನು ಹೊಟ್ಟೆ ಹಸ್ಕೊಂಡಿದ್ರೆ ಏನು ಸರಿಯಾಗುತ್ತೆ ಅರ್ಜುನ್, ತಡಿ ಆಯಿತು ಒಂದು ನಿಮಿಷ ಬರ್ತೀನಿ ಅಂತ ಹೇಳಿಬಿಟ್ಟು ತಿಂಡಿ ಹಾಕ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ವಂದನಾ ಹೋಗ್ತಾಳೆ, ತಿಂಡಿ ತೊಗೊಂಬರ್ತೀನಿ. ಅರ್ಜುನ್ ಒಂಚೂರು ಸ್ವಲ್ಪ ತಿನ್ನು ಅರ್ಜುನ್, ಹಾಗೇ ಇರಬೇಡ ಅಂತ ಹೇಳ್ತಾರೆ. ನಾನು ಯಾಕೆ ತಿಂಡಿ ತಿನ್ನಬೇಕು, ನನಗೆ ಹಸ್ವಿಲ್ಲ ಅಂತ ಹೇಳಿಲ್ವಾ ಅಂತ ಹೇಳ್ತಾರೆ. ಆಗ ಬೃಂದ ನೀನು ತಿಂಡಿ ತಿಂದಿಲ್ಲ ಅಂತ ಅವಳು ತಿಂದಿಲ್ಲ ಅರ್ಜುನ್, ಸ್ವಲ್ಪ ತಿನ್ನು ಅರ್ಜುನ್ ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಹೇಳ್ತಿದ್ದೀರಾ, ಏನು ನಿಮ್ಮದು ಇದು ಹುಚ್ಚಾಟ? ನನಗೂ ಅವಳಿಗೂ ಏನು ಸಂಬಂಧ? ನಾನು ತಿಂಡಿ ತಿಂದಿಲ್ಲ ಅಂದ್ರೆ ಅವಳಿಗೇನು ಕಷ್ಟ ಅಂತ ಕೇಳ್ತಾಳೆ. ಆಗ ವಂದನ ಇದ್ದನು, ಯಾಕೆ ಅರ್ಜುನ್ ಹೀಗೆ ಹೇಳ್ತಿದ್ಯಾ? ಅವಾಗೇನೋ
ಭಾರ್ಗವಿ ಇದ್ದು ಅವಳು ತಪ್ಪು ಮಾಡಿದ್ದಾಳೆ, ಜೈಲ್ಗೆ ಹೋಗಿದ್ದಾಳೆ, ಸ್ವಲ್ಪ ಅರ್ಥ ಮಾಡ್ಕೊ. ಅವಳು ನಿನಗೆ ಯಾವತ್ತೂ ಸರಿಯಾದ ಸೂಟ್ ಅಲ್ಲ, ಅವಳು ಯಾವತ್ತೂ ನಿನಗೆ ಜೋಡಿ ಆಗೇ ಇಲ್ಲ. ಯಾಕೆ ಕಟ ಮಾಡ್ತಿದ್ಯಾ? ನಾನು ನೀನು ತಿಂಡಿ ತಿನ್ಸು ಅಂತ ನನ್ನ ಇಷ್ಟ, ನಾನು ಹೇಗಾದ್ರು ಮಾಡ್ಕೋತೀನಿ. ನೀನು ಈ ಹುಚ್ಚಾಟ ಎಲ್ಲ ಬಿಟ್ಬಿಟ್ಟು ನಿನ್ನ ಪಾಡಿಗೆ ನೀನು ಇರೋದನ್ನ ಕಲ್ತ್ಕೊ. ಇನ್ನೂ ಕೂಡ ನನ್ನ ಮೇಲೆ ಆಸೆ ಇಟ್ಕೊಂಬೇಡ, ಗೊತ್ತಾಯ್ತಾ? ಭಾರ್ಗವಿಯರು ಏನು ಅಂತ ನನಗೆ ಗೊತ್ತು, ನೀನು ಅದನ್ನು ನನಗೆ ತೋರ್ಸಕ್ಕೆ ಬರಬೇಡ, ಗೊತ್ತಾಯ್ತಾ? ನೀನು ಹುಚ್ಚಾಟ ಎಲ್ಲ ಬಿಟ್ಬಿಟ್ಟು ನಿನ್ನ ಪಾಡಿಗೆ ನೀನು ಇರೋದನ್ನ ಕಲ್ತ್ಕೊಂಡ್ರೆ ಸರಿ. ಅರ್ಜುನ್, ಇದೆಲ್ಲ ಸರಿ ಇರಲ್ಲ, ಗೊತ್ತಾಯ್ತಾ? ಆವಾಗಲೂ ಕೂಡ ಇದೇ ರೀತಿ ಆಡ್ತಿದ್ದೆ. ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ, ಆ ಭಾರ್ಗವಿನೂ ಕೂಡ ಸುಮ್ಮನೆ ಬಿಡಲ್ಲ. ಏನೇ ಮಾಡ್ತೀಯಾ, ನೀನು ಪಾಡಿಗೆ ನೀನು ಇರೋದನ್ನ ಕಲ್ತ್ಕೊ ಅಂತ ಹೇಳ್ಬಿಟ್ಟು ಬೈತಿರ್ತಾನೆ. ಭಾರ್ಗವಿ ಯಾವತ್ತೂ ಆಚೆ ಬರಲ್ಲ ಕಣೋ, ಬರೋಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.